ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ಅಜ್ಜಿಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡಿ ಅಜ್ಜಿ ಕೋಪನ ತಣ್ಣಗೆ ಮಾಡಿ ಅಜ್ಜಿ ಮನೆ ಹೊಲಿಸೋಕೆ ಅಜ್ಜಿತ್ ಪ್ರಯತ್ನ ಪಟ್ಟು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಅಜ್ಜಿನ ಕರೆಯೋದಕ್ಕೆ ಬರ್ತಾನೆ. ಅಪೇಕ್ಷಾ ಅಷ್ಟರಲ್ಲಿ ಅಜ್ಜಿ ಹತ್ರ ಬಂದು, ಅಜ್ಜಿ ಈಗ ಅಜ್ಜಿತ್ ನಿನ್ನ ಕರಿಯೋಕ್ಕೆ ಬರ್ತಾನೆ, ಹೋಗಬೇಡ ಅಂತ ಹೇಳಿಬಿಟ್ಟು ಕೂತ್ಕೊಂಡಿರ್ತಾಳೆ. ಅದನ್ನು ನೋಡಿದ ಅಜ್ಜಿತ್, ಓ ಅಪೇಕ್ಷಾ ಅಜ್ಜಿ ಹತ್ರನೇ ಇದ್ದಾಳ, ಅವಳು ಬಂದು ಅಡ್ಡಗೋಡೆ ಹಾಕಿಂತ ಮುಂಚೆ ಫಸ್ಟು ಅಪೇಕ್ಷಾನ ಬೋಲ್ಡ್ ಮಾಡೋಣ ಅಂತ ಹೇಳಿಬಿಟ್ಟು ಅಪೇಕ್ಷಾ ಹತ್ರ ಹೋಗ್ತಾನೆ. ಓ ಅಪೇಕ್ಷಾ, ನೀನು ಇಲ್ಲೇ ಇದೆಯಾ ಅಂತ ಕೇಳ್ತಾರೆ. ಹ್ಞೂ, ಏನಿವಾಗ ಅಂತ ಕೇಳ್ತಾರೆ. ಅದು ನಾನು ನಿನ್ನೆ ಮಾಲ್ಗೆ ಹೋಗಿದ್ದೆ, ಅಲ್ಲೊಂದು ಪಿಂಕ್ ಡ್ರೆಸ್ ನೋಡಿದ್ದೆ. ಆ ಡ್ರೆಸ್ ನೋಡಿದ ತಕ್ಷಣ ನಿಂದೇ ನೆನಪಾಗ್ಬಿಡ್ತು. ನೀನು ಹಾಕ್ಕೊಂಡ್ರೆ ಬೇಬಿ ಡಾಲ್ ಥರ ಕಾಣಿಸ್ತೀಯಾ ಅಂತ ಹೇಳಿ ಅನ್ನಿಸ್ತು. ಅಜಿತ್ ಹಾಗೆ ಹೇಳಿದಾಗ ಅಪೇಕ್ಷಾ ಫುಲ್ ಖುಷಿಯಾಗಿ, ಹೌದಾ ಅಜಿತು, ನನಗೂ ಒಂದು ಪಿಂಕ್ ಡ್ರೆಸ್ ಅಂದರೆ ತುಂಬ ಇಷ್ಟ. ನಾನು ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಹಾಕೋತಿದ್ನಲ್ಲ, ನನ್ನ ಜೂನಿಯರ್ಸ್ ಯಾರು ನನ್ನನ್ನು ಅಕ್ಕ ಅಂತ ಕರಿತಾ ಇರಲಿಲ್ಲ, ಬಾರ್ಬಿ ಡಾಲ್ ಅಕ್ಕ ಅಂತಲೇ ಕರಿತಿದ್ರು ಅಂತ ಹೇಳ್ತಾರೆ. ನೋಡು, ಅವ್ರಿಗೆ ಆ ವರ್ಷದಲ್ಲೇ ಅನಿಸಿದೆ, ನನಗೆ ಈಗಲೂ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಸರಿ ಆಯಿತು, ನಾಳೆನೇ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳ್ತಾರೆ. ಏನಿದೆ ಅಂತ ಹೇಳ್ತಾರೆ. ವೀಕೆಂಡ್ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳ್ತಾರೆ. ಮಾಡ್ಕೊಂಬರೋಣ ಅಂತ ಹೇಳ್ತಾರೆ. ಅಜಿತು, ನಾನು ನೀನು ಶಾಪಿಂಗ್ ಹೋಗಿ ಎಷ್ಟು ದಿನ ಆಗಿತ್ತು, ನೀನು ತುಂಬ ಬೇಗ ಒಳ್ಳೆಯವನಾಗ್ಬಿಟ್ಟೆ ಅಂತ ಹೇಳ್ತಾರೆ. ನಿನ್ನ ಥರನೇ ಅಂತ ಅಜಿತ್ ಹೇಳ್ತಾನೆ. ಸರಿ, ಈ ವೀಕೆಂಡ್ ಯಾಕೆ, ಪ್ರತಿ ವೀಕೆಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಜಿತ್ ಅವಳನ್ನು ಕ್ಲೀನ್ ಬೋಲ್ಡ್ ಮಾಡ್ತಾನೆ. ಸರಿ ಆಯ್ತು, ನೀನು ಹೋಗಿ ಅಜ್ಜಿ ಹತ್ರ ಮಾತಾಡು ಅಂತ ಹೇಳಿಬಿಟ್ಟು ಅಪೇಕ್ಷಾ ಸೈಡಿಗೆ ಹೋಗಿ ಕೂತ್ಕೊಳ್ತಾಳೆ. ಇದನ್ನೆಲ್ಲ ನೋಡ್ತಿದ್ದ ಭೂಮಿ ಮತ್ತು ಸಂಗೀತ ನಗ್ತಾ ಇರ್ತಾರೆ. ಅಜಿತ್ ಅಜ್ಜಿ ಹತ್ರ ಹೋಗಿ, ಬಾ ಅಜ್ಜಿ ಊಟ ಮಾಡೋಕ್ಕೆ ಹೋಗೋಣ ಅಂತ ಕರಿತಾ ಇರ್ತಾರೆ. ಅಜ್ಜಿ ಬರೋದೇ ಇಲ್ಲ. ನಿನಗೋಸ್ಕರ ಕಷ್ಟಪಟ್ಟು ಅಡುಗೆ ಮಾಡಿದ್ದೀನಿ, ಬಾ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಅಜ್ಜಿನ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಜ್ಜಿ. ಡೈನಿಂಗ್ ಹಾಲಲ್ಲಿ ಎಲ್ಲರೂ ಊಟಕ್ಕೆ ಕುಂತಿರ್ತಾರೆ. ಊಟಕ್ಕೆ ಕುಂತಿದ್ದಾಗ ಭೂಮಿ ಬಂದು, ಭೂಮಿ ನೀನು ಊಟ ಕೂತ್ಕೊಂತ ಸಂಗೀತ ಹೇಳ್ತಾರೆ. ಸರಿ ಅಂತ ಎಲ್ಲನೂ ಕೂತ್ಕೊ, ಇವತ್ತು ನಾನು ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಜೊತೆ ಡಿನ್ನರ್ ಡೇಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳಿದಾಗ ಎಲ್ಲರೂ ಮುಖ ನೋಡ್ಕೊತಾರೆ. ಆಗ ಅಜ್ಜಿ ಕನ್ಫ್ಯೂಸ್ ಆಗಬೇಡ, ನಿನ್ನ ಬಗ್ಗೆನೇ ಹೇಳ್ತಾ ಇರೋದು, ಆ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ನೀನೇ ಅಂತ ಹೇಳಿದಾಗ ಅಜ್ಜಿ ನೋಡ್ಕೊತಾರೆ. ಸರಿ ಅಂತ ಹೇಳಿಬಿಟ್ಟು ಅಜ್ಜಿಗೆಲ್ಲ ಫೇವ್ರೇಟ್ ಊಟ ಬಡಿಸ್ರು ಅಂತ ಹೇಳಿಬಿಟ್ಟು ಎಲ್ಲನೂ ಬಡಿಸ್ತಾರೆ. ಬಡಿಸಿದಾಗ ಅಜ್ಜಿಗೆ ಅಜ್ಜಿ ತಾನೇ ಕೈಯಾರೆ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ತಿನ್ಸಕ್ಕೆ ಹೋದಾಗ, ರೀ ಫಸ್ಟು ಅಜ್ಜಿಗೆ ಸ್ವೀಟ್ ಇಷ್ಟ, ಸ್ವೀಟ್ ತಿನ್ನಿಸಿ, ಫಸ್ಟು ಜಾಮೂನ್ ತಿನ್ನಿಸಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಅಜ್ಜಿಗೆ ಜಾಮೂನ್ ತಿನ್ನಿಸ್ತಾನೆ. ಆವಾಗ ಮತ್ತೆ ಭೂಮಿ, ಜಾಮೂನ್ ಅಂದರೆ ಬರೀ ಜಾಮೂನೇ ತಿನ್ನಿಸ್ತಾ ಇದ್ದೀರಲ್ಲ, ಒಬ್ಬಟ್ಟು ಕೂಡ ಸ್ವೀಟೇ, ಒಬ್ಬಟ್ಟನ್ನೂ ತಿನ್ನಿಸಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ನನ್ನ ಹೆಂಡತಿ ಪಕ್ಕದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಚಿನ್ನ ಅಂತ ಹೇಳ್ತಾರೆ. ಹೀಗೆ ಊಟ ಮುಗಿಸೋವರೆಗೂ ನನ್ನ ಪಕ್ಕದಲ್ಲೇ ಇರು, ಏನೇನು ತಿನ್ನಿಸ್ಬೇಕು ಅಂತ ಹೇಳ್ತಾ ಇರು ಅಂತ ಅಜಿತ್ ಹೇಳ್ತಾನೆ. ನೀನು ಯಾವಾಗಲೂ ಆ ಟೀ ಅಂಗಡಿಗೆ ಅಲ್ವಾ ಫಸ್ಟ್ ತಿನ್ನಿಸೋದು, ಇವತ್ತೇನು ನನಗೆ ತಿನ್ನಿಸ್ತಾ ಇದೆಯಾ ಅಂತ ಅಜ್ಜಿ ಕೇಳಿದಾಗ, ನನ್ನ ಹೆಂಡ್ತಿನೇ ಆದ್ರೂ ನನ್ನ ಫಸ್ಟ್ ಪ್ರಿಯಾರಿಟಿ ನೀನೇ ಅಜ್ಜಿ, ನೀನೇ ನನ್ನ ಹೆಂಡ್ತಿಗಿಂತ ಮುಖ್ಯ, ಎಲ್ಲರಿಗಿಂತ ಮುಖ್ಯ. ಈ ಮನೇಲಿ ನೀನು ಖುಷಿಯಾಗಿದ್ದರೆ ಇಡೀ ಮನೆಯೇ ಖುಷಿಯಾಗಿರುತ್ತೆ ಅಂತ ಅಜಿತ್ ಹೇಳ್ತಾನೆ. ಸಂಗೀತ ರಾಮ್ ಹತ್ರ ಕೇಳ್ತಾಳೆ, ರೀ ಅದು ಯಾವುದೋ ಇನ್ವೆಸ್ಟರ್ ಬಗ್ಗೆ ಕೇಳೋಕ್ಕೆ ಹೋಗಿದ್ರಲ್ಲ, ಇನ್ವೆಸ್ಟರ್ ಸಿಕ್ಕಿದ್ರಾ, ಕೆಲಸ ಆಯಿತಾ ಅಂತ ಕೇಳಿದಾಗ ರಾಮ್ ಶ್ರವಣ್ ಮುಖ ನೋಡ್ತಾನೆ. ಆಗ ಶ್ರವಣ್, ಇಲ್ಲ ಅಕ್ಕ, ಇನ್ನೊಂದು ಡೇ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ, ಆವಾಗ ತಗೋತೀವಿ ಅಂತ ಹೇಳ್ತಾನೆ ಶ್ರವಣ್. ಇಲ್ಲಿ ಅಜ್ಜಿ, ತುಂಬ ಚೆನ್ನಾಗಿ ಅಡುಗೆ ಮಾಡಿದೀಯಾ, ನನಗಿಂತ ಚೆನ್ನಾಗಿ ಅಡುಗೆ ಮಾಡಿದೀಯಾ ನೀನು ಅಂತ ಹೇಳ್ತಾರೆ. ಇದರಲ್ಲಿ ಈ ಮನೇಲಿ ನಿನಗಿಂತ ಚೆನ್ನಾಗಿ ಅಡುಗೆ ಮಾಡೋರು ಯಾರೂ ಇಲ್ಲ, ನೀನೇ ಬೆಸ್ಟ್ ಅಡುಗೆ ಮಾಡೋಳು ಅಂತ ಹೇಳಿಬಿಟ್ಟು ಅಜ್ಜಿನ ಮತ್ತೆ ಹೊಗಳ್ತಾನೆ ಅಜಿತ್. ಅಜ್ಜಿ ತುಂಬ ಖುಷಿಯಾಗಿರೋದು ನೋಡಿ ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ. ಮನಸ್ವಿನಿ ದೇವಯಾನಿ ಮಾತ್ರ ಹೊಟ್ಟೆ ಉರ್ಕೊಂಡು ಮುಸಿ ನೋಡ್ತಾ ಇರ್ತಾರೆ. ಅದಾದಮೇಲೆ ಮನಸ್ವಿನಿ ಮತ್ತು ದೇವಯಾನಿ ಹೋಗ್ಬಿಟ್ಟು ಅವ್ರ ರೂಮಲ್ಲಿ ಮಾತಾಡ್ತಾ ಇರ್ತಾರೆ. ಈ ಶ್ರವಣ ರಾಣನ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಿಂತು ಅವನು ಎಲ್ಲ ಸಿಪ್ಪೆ ಸುಳ್ಳು ನೋಡೋ ತನಕ ಒಪ್ಪಿಗೆ ಕೊಡಲ್ಲ. ಅವನಿಗೆ ಒಂದು ಯಾವುದೇ ಇದು ಗೊತ್ತಾದರೂ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ರಾಣಂಗೆ ಫೋನ್ ಮಾಡಿ ನೀನು ಹೇಳು, ಅವ್ನು ಬರೀ ಒಳ್ಳೆತನ ಅಷ್ಟೇ ಗೊತ್ತಾಗಬೇಕು, ಅವ್ನ ದಂಧೆಗಳ ಬಗ್ಗೆ ಯಾವುದೂ ಗೊತ್ತಾಗಬಾರ್ದು ಅಂತ ಹೇಳಿ ಮನಸ್ವಿನಿಗೆ ಹೇಳ್ತಾಳೆ ದೇವಯಾನಿ. ಸರಿ ಅಂತ ಹೇಳಿಬಿಟ್ಟು, ಹೆಲೋ ರಾಣಭಾಯ್, ಒಂದು ಕೆಲಸ ಆಗಬೇಕಿತ್ತು ಅಂತ ಹೇಳಿಬಿಟ್ಟು ಏನೇನೋ ಫೋನಲ್ಲಿ ಮಾತಾಡ್ತಾಳೆ. ಅಷ್ಟೊತ್ತಿಗಲ್ಲಿ ಸಂಗೀತ ಬಂದಿರ್ತಾಳೆ. ಸಂಗೀತ ಬಂದಿರೋದು ನೋಡಿ ಶಾಕ್ ಆಗ್ತಾರೆ. ಸಂಗೀತ ಬಂದು ಹೇಳ್ತಾಳೆ, ಮನಸ್ವಿನಿ, ನೀನು ಯಾರ ಜೊತೆ ಬಾಯ್ ಅಂತ ಇಷ್ಟೊತ್ತು ಮಾತಾಡ್ತಿದ್ದೆ, ನೀನು ಯಾವತ್ತೂ ಈಗೆಲ್ಲ ಮಾತಾಡಲ್ವಲ್ಲ ಅಂತ ಬಂದು ಸಂಗೀತ ಕೇಳಿದಾಗ ಮನಸ್ವಿನಿ ಮತ್ತು ದೇವಯಾನಿ ಇಬ್ಬರು ಗಾಬರಿ ಆಗ್ತಾರೆ. ಆಗ
ಮನಸ್ವಿನಿ ನಮ್ಮ ಆಶ್ರಮದಲ್ಲಿ ಒಬ್ಬರು ನಾರ್ತ್ ಹುಡುಗ ಇದ್ದಾನೆ, ಅವ್ರನ್ನೆಲ್ಲ ನಾವು ಭಾಯ್ ಅಂತ ಕರಿತೀವಿ, ಅವ್ರ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತಾರೆ. ಹೌದಾ ಸರಿ, ಅಜ್ಜಿ ಮತ್ತು ಶ್ರವಣ್ ನಿನ್ನ ಜೊತೆ ಮಾತಾಡಬೇಕಂತೆ, ಬನ್ನಿ ದೇವಯಾನಿ ನೀನು ಬಾ ಅಂತ ಹೇಳಿಬಿಟ್ಟು ಸಂಗೀತ ಹೋಗ್ತಾಳೆ. ಇಲ್ಲಿ ದೇವಯಾನಿ ಮತ್ತು ಮನಸ್ವಿನಿ ಸಮಾಧಾನ ಆಗ್ತಾರೆ. ಅದಾದಮೇಲೆ ದೇವಯಾನಿ ಹೇಳ್ತಾರೆ, ಸರಿ ಈಗ ಹೇಗಾದರೂ ಮಾಡಿ ರಾಮನ್ನ ಈ ಕೆಡ್ಡಕ್ಕೆ ಬೀಳಿಸಿ ಅವನು ಅದ್ರ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡೋ ಹಾಗೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಇಬ್ಬರು ಕೆಳಗಡೆ ಹೋಗ್ತಾರೆ. ಇಲ್ಲಿ ಭೂಮಿ ರೂಮಿಗೆ ಬಂದು ಹಾಸಿಗೆ ಹಾಸ್ತಾ ಇರ್ತಾಳೆ, ಅವಳು ಸೀನ್ತಾ ಇರ್ತಾಳೆ. ಅವಳು ಸೀನೋದನ್ನು ನೋಡಿ, ಭೂಮಿ ಕೋಲ್ಡ್ ಆಗಿದೆಯಾ ಅಂತ ಕೇಳ್ತಾರೆ. ಹೌದು ಸಾಹೇಬ್ರೆ ಅಂತ ಹೇಳ್ತಾಳೆ. ಆಗ ಹೋಗಿ ಎ ಸಿ ಆಫ್ ಮಾಡ್ತಾರೆ. ಅಯ್ಯೋ ಸಾಹೇಬ್ರೆ ಯಾಕೆ ಎ ಸಿ ಆಫ್ ಮಾಡ್ತಿದ್ದೀರಾ ಅಂತ ಭೂಮಿ ಕೇಳ್ತಾಳೆ. ನಿನಗೆ ಕೋಲ್ಡ್ ಆಗಿದೆಯಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಬಟ್ ಆದರೆ ಎ ಸಿ ಇಲ್ಲ ಅಂದರೆ ನಿಮಗೆ ನಿದ್ದೆ ಬರಲ್ವಲ್ಲ ಅಂತ ಕೇಳ್ತಾರೆ. ಪರವಾಗಿಲ್ಲ, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಸರಿ ಇವತ್ತು ನೀನು ಮೇಲೆ ಮಲ್ಕೊ ಅಂತ ಹೇಳ್ತಾರೆ. ಅಯ್ಯೋ ಸಾಹೇಬ್ರೆ ಏನು ನೀವು ಅಂತ ಹೇಳ್ತಾರೆ. ಅಯ್ಯೋ ಅಪಾರ್ಥ ಮಾಡ್ಕೋಬೇಡ, ನೀನು ಮೇಲೆ ಮಲ್ಕೊ, ನಾನು ಕೆಳಗೆ ಮಲ್ಕೋತೀನಿ ಅಂತ ಹೇಳ್ತಾರೆ. ನೀವು ಹಿಂಗೆಲ್ಲ ಹೇಳಿದಾಗ ಅಪಾರ್ಥ ಮಾಡ್ಕೊಳ್ದೆ ಏನು ಮಾಡೋದು, ನೆನಪಿಲ್ವಾ ಅಪ್ಸರೆ ಅಂತ ಹೇಳಿದಾಗ ಹಳೆ ಅಪ್ಸರೆ ಸೀನ್ ನೆನೆಸ್ಕೊಂಡು, ನೀನು ನೋಡು ಆವಾಗವಾಗ ಇಂಥ ಇನ್ಸಿಡೆಂಟ್ನೆಲ್ಲ ನೆನಪು ಮಾಡಿ ನನ್ನನ್ನು ಕಾನ್ಷಿಯಸ್ ಮಾಡೋದು ಬೇಕಾಗಿಲ್ಲ ಅಂತ ಅಜಿತ್ ಹೇಳ್ತಾರೆ. ಸರಿ ಆಯಿತು, ನಿನ್ನ ಮೇಲೆ ಮಲ್ಕೋ, ನಾನು ಹೋಗಿ ಹಾಲು ಕಷಾಯ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅಜಿತ್ ಹೋಗ್ತಾನೆ. ಇವರು ನಾನು ಮೆಂಟ್ಲು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಏನೋ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಭೂಮಿ ಕೂತ್ಕೋತಾಳೆ. ಇಲ್ಲಿ ಮನಸ್ವಿನಿ ಎಲ್ಲರೂ ಮನೆಯವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಮನಸ್ವಿನಿ ಬಂದ ತಕ್ಷಣ ಎಲ್ಲರೂ ಖುಷಿಯಾಗಿ ಹೋಳ್ತಾ ಇರ್ತಾರೆ. ನನ್ನ ಮಗಳು ಎಷ್ಟು ಬುದ್ಧಿವಂತೆ ಅಂತ ಹೇಳಿದ್ಲು ನೋಡು, ಮಾವನ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಿದ್ದಾಳೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನನ್ನ ಮಗಳು ಬರೀ ಬುದ್ಧಿವಂತೆ ಅಲ್ಲ, ಜಾಣೆ ಕೂಡ ಹೌದು, ಅವಳಿಂದ ಈಗ ಒಬ್ಬರು ಹೊಸ ಇನ್ವೆಸ್ಟರ್ ಸಿಕ್ಕಿದ್ದಾರೆ ಅಂತ ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ. ಆಗ ಸಂಗೀತ, ನೀನು ಸಿಕ್ಕಿರೋ ಖುಷಿಯಲ್ಲಿ ನಿನ್ನ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಟಿದ್ದೀವಿ ಅನ್ನಿಸ್ತು, ಅದಕ್ಕೆ ಕರೆದ್ವಿ ನಿನ್ನನ್ನು. ನೀನು ಮುಂದೆ ಏನು ಮಾಡಬೇಕು ಅಂತ ಇದೆಯಾ, ಓದಬೇಕು ಅಂತಿದೆಯಾ ಅಂತ ಕೇಳ್ತಾರೆ. ಆಗ ಮನಸ್ವಿನಿ ದೇವಯಾನಿ ಮುಖ ನೋಡ್ತಾಳೆ. ದೇವಯಾನಿ ಇಲ್ಲ ಅಂತ ಹೇಳು ಅಂತ ಹೇಳ್ತಾರೆ. ಆಗ ರಾಮ್ ಮದುವೆ ಆಗಬೇಕಂತಿದೆಯಾ ಅಂತ ಕೇಳ್ತಾರೆ. ಆಗ ಶ್ರವಣ್, ಯಾರನ್ನಾದರೂ ಲವ್ ಮಾಡ್ತಿದ್ಯಾ ಮಗಳೇ, ಹೇಳಿದರೆ ಹೇಳು, ಅವನ ಎಲ್ಲ ಬಗ್ಗೆ ವಿಚಾರಿಸಿ ಅವ್ನ ಪಾದ ತೊಳೆದು ಅಳಿಯನ್ ಮಾಡ್ಕೊಂಬಿಡ್ತೀನಿ ಅಂತ ಶ್ರವಣ್ ಹೇಳ್ತಾರೆ. ಅಯ್ಯೋ ಹಾಗೆಲ್ಲ ಏನಿಲ್ಲ ಅಪ್ಪ ಅಂತ ಹೇಳ್ತಾಳೆ. ಆಗ ಯಾವ ಥರ ಹುಡುಗ ಬೇಕು ನಿನಗೆ ಹೇಳು, ನಿನ್ನ ಹುಡುಗನಾಗಿ ಬರೋನು ಹೆಂಗಿರಬೇಕು, ಅವ್ನ ಕ್ವಾಲಿಟೀಸ್ ಎಲ್ಲ ಹೇಳು, ನಾವು ಹುಡುಕ್ತೀವಿ ಅಂತ ಸಂಗೀತ ಹೇಳಿದಾಗ ಅಲ್ಲೇ ಅಜಿತ್ ಇವ್ರು ಏನೋ ನಡೆಸ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ನಿಂತು ನೋಡ್ತಾ ಇದ್ದಾಗ ಅಜಿತ್ ಮನಸ್ವಿನಿ ಅಜಿತ್ ಅಂತ ಎದ್ನಿತ್ತು ಹೇಳ್ತಾಳೆ. ಆಗ ಮನೆಯವರೆಲ್ಲರೂ ಶಾಕ್ ಆಗಿಬಿಡ್ತಾರೆ. ದೇವ್ಯಾನಿಗೆ ಕೋಪ ಬರುತ್ತೆ. ಶ್ರವಣ್ ಗಾಬರಿಯಿಂದ ಏನು ಹೇಳ್ತಿದ್ಯಾ ಮಗಳೇ, ಏನು ಹೇಳ್ತಿದ್ಯಾ ಕಂದ ಅಂತ ಹೇಳಿಬಿಟ್ಟು ಅವಳ ಹತ್ರ ಹೋಗ್ತಾನೆ. ಮನಸ್ವಿನಿ ಏನು ಹೇಳಬೇಕು ಅಂತ ಗೊತ್ತಾಗದೆ ಗಾಬರಿಯಾಗಿ ಅಲ್ಲೇ ನಿಂತಿದ್ದಾಳೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯ ಆಗಿದೆ. ಪ್ರೋಮೋದಲ್ಲಿ ಶ್ರವಣ್ನ ಯಾಮಾರಿಸಿ, ಶ್ರವಣ್ನ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಎಲ್ಲ ಯಾಮಾರಿಸಿ ಮನಸ್ವಿನಿ ಅವನು ರಾಣ ಒಳ್ಳೆಯವನು ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾಳೆ. ಸೊ ಈಗ ರಾಮ್ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ರಾಣನೇ ಬೆಸ್ಟ್ ಅಂತ ಎಲ್ಲರೂ ಚೂಸ್ ಮಾಡಿ, ಇನ್ನೇನು ಇವತ್ತೇ ಹೋಗ್ಬಿಟ್ಟು ಲೋನ್ ಇನ್ವೆಸ್ಟ್ಮೆಂಟ್ ತೊಗೊಳ್ಬೋದಲ್ಲ ಅಂತ ಹೇಳಿಬಿಟ್ಟು ಮನೆಯವರೆಲ್ಲ ಮಾತಾಡ್ಕೊತಾ ಇರ್ತಾರೆ. ಇದನ್ನೆಲ್ಲ ಅಜಿತ್ ಮತ್ತು ಸತ್ಯ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಅಲ್ಲ 25 ವರ್ಷದ ಹುಡುಗಿನ ನಂಬಿ 25 ಕೋಟಿ ಇನ್ವೆಸ್ಟ್ ಮಾಡ್ತಾಯಿರೋ ಆ ಇನ್ವೆಸ್ಟರ್ ಯಾರು, ನನ್ನ ಪೊಲೀಸ್ ಬುದ್ಧಿ ಏನೋ ಬೇರೆಯೇ ಹೇಳ್ತಾ ಇದೆಯಲ್ಲ, ಆದಷ್ಟು ಬೇಗ ಇವಳು ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ನೋಡೋಣ ಅಜಿತ್ ಕೈಯಲ್ಲಿ ರಾಣಾ ಸಾಕ್ಷಿ ಸಿಕ್ಕಾಕೊಂಡ್ಬೀಳ್ತಾರ ಅಥವಾ ಮನಸ್ವಿನಿ ಅವಳ ಹಠನ ಸಾಧಿಸಿಬಿಡ್ತಾಳ ಅಂತ ಹೇಳಿ ಕಾದು ನೋಡೋಣ. ಇವತ್ತಿನ ಈ ಸಂಚಿಕೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.